ಅಕ್ರಮ ವಿದ್ಯುತ್ ಬಳಕೆ ಎಸ್ಎಸ್ಟಿ ಹಾಗೂ ಆರ್ಪಿಐ ವತಿಯಿಂದ ಬೆಸ್ಕಾಂಗೆ ದೂರು. E5 ನ್ಯೂಸ್ಗೆ ಸ್ವಾಗತ. ಸಾರ್ವಜನಿಕವಾಗಿ ಉಪಯೋಗವಾಗಬೇಕಾದ ವಿದ್ಯುತ್ತನ್ನು ಗ್ರಾಮ ಪಂಚಾಯಿತಿ ಸದಸ್ಯರ ಮಗ ಸ್ವಂತ ಜಮೀನಿಗೆ ಬಳಕೆ ಮಾಡುತ್ತಿರುವುದನ್ನು ಖಂಡಿಸಿ ಆತನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿ ಇಂದು ಸಮತಾ ಸೈನಿಕ ದಳ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಬೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಬಂಗಾರಪೇಟೆ ತಾಲೂಕು ಕಸಬಾ ಹೋಬಳಿ ನೆರ್ನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರು ಪೂರೈಸಲು ಕೊಳವೆ ಬಾವಿ ಕೊರೆಸಲಾಗಿದೆ. ಅಲ್ಲಿರುವ ಟ್ರಾನ್ಸ್ಫಾರ್ಮರ್ನಿಂದ ಎಸ್ ವೆಂಕಟರಾಮ್ ಎಂಬುವವರು ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ತಮ್ಮ ಜಮೀನಿನ ಕೊಳವೆ ಬಾವಿಗೆ ಸಂಪರ್ಕ ಕಲ್ಪಿಸಿಕೊಂಡು 2-3 ವರ್ಷಗಳಿಂದ ಅಕ್ರಮವಾಗಿ ವಿದ್ಯುತ್ ಬಳಕೆ ಮಾಡಿಕೊಂಡಿದ್ದಾನೆ. ಇದನ್ನು ಪ್ರಶ್ನೆ ಮಾಡುವ ಗ್ರಾಮಸ್ಥರ ವಿರುದ್ಧ ದೌರ್ಜನ್ಯ ದರ್ಪ ತೋರ್ತಾನೆ ಅಂತ ಸಂಘಟನಾಕಾರರು ಆರೋಪಿಸಿದ್ದಾರೆ. ಎಸ್ ವೆಂಕಟರಾಯ್ ತಾಯಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದು ನಾನೇ ಪಂಚಾಯಿತಿ ಸದಸ್ಯ ಎಂಬ ಧೋರಣೆ ತೋರಿ ಸಾರ್ವಜನಿಕವಾಗಿ ಬಳಕೆ ಆಗಬೇಕಿದ್ದ ವಿದ್ಯುತ್ತನ್ನು ಸ್ವಂತಕ್ಕೆ ಬಳಕೆ ಮಾಡಿಕೊಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ? ಆ ಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಲೈನ್ಮನ್ ಹಾಗೂ ಇತರ ಅಧಿಕಾರಿಗಳಿಗೆ ಈ ಮಾಹಿತಿ ಗೊತ್ತಿಲ್ವೇ ಅಂತ ಪ್ರಶ್ನೆ ಮಾಡಿದ್ರು. ಮನವಿ ಸ್ವೀಕರಿಸಲು ಬಂದ ಅಧಿಕಾರಿಗೆ ಖಡಕ್ ಎಚ್ಚರಿಕೆ ನೀಡಿದ ಸಂಘಟನೆಯ ಪದಾಧಿಕಾರಿಗಳು ತಾವು ತಕ್ಷಣ ಸ್ಥಳ ಪರಿಶೀಲನೆ ಮಾಡಿ ಅಕ್ರಮವಾಗಿ ಬಳಸಿಕೊಂಡಿರುವ ವಿದ್ಯುತ್ ವೈರನ್ನು ಸೀಸ್ ಮಾಡಿ ಆತನ ವಿರುದ್ಧ ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮ ಜರುಗಿಸಬೇಕು, ಇಲ್ಲವಾದಲ್ಲಿ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಗುವುದು ಅಂತ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಎಸ್ಎಸ್ಡಿ ಹಾಗೂ ಆರ್ಪಿಐ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮುಳುಬಾಗಿಲು ಎನ್ಎಂ ಕುಮಾರ್, ಕೋಲಾರ ಜಿಲ್ಲಾ ಕಾರ್ಯದರ್ಶಿ ಚಲವಾದಿ ನಾಗರಾಜ್, ಪದಾಧಿಕಾರಿಗಳಾದ ರವಿಕುಮಾರ್, ಮುದಿಗೆರೆ ಜಗನ್ನಾಥ್, ವೆಂಕಟೇಶಪ್ಪ, ರಾಜೇಂದ್ರ, ಸೋಮು, ಆಶಾ ಇತರರು ಹಾಜರಿದ್ದರು. ತುಮಟಗೆರೆ ಶಿವರಾಜು ಎಂ, E5 ನ್ಯೂಸ್, ಬಂಗಾರಪೇಟೆ. ನಾವು ಅರ್ಧ ಗಂಟೆಯಲ್ಲಿ ಇಲ್ಲೇ ನಮ್ಮ ಆಫೀಸ್ ಈಗ ಈ ನಿಮ್ಮ ಕಚೇರಿಯಲ್ಲಿ ಆಗ್ತಾರೆ ಒಬ್ಬರು ಅಧಿಕಾರಿಗಳು ಇರೋದಿಲ್ಲ. ಯಾಕೆ ಫೀಲ್ಡ್ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾರೆ ಏನು ಸರ್ ಡೈಲಿ ಇದೆ ಸಾರ್ವಜನಿಕ ಇದೇ ರೀತಿ ಮನೆ ಮಾಹಿತಿ ಹೇಳ್ತಾ ಇದ್ದಾರೆ. ಅವಧಿಗೆ ಮಾಡಿದ್ದಾರೆ ಟಪ್ಪಲ್ಲಿ ಸೀದಾ ಕೊಡೋದಕ್ಕೂ ಬಂದ್ಬಿಡ್ತಾರೆ. ಯಾಕೆ ಸರ್ ಇಲ್ಲ ವೆಂಕಟಮ್ಮನವ್ರಿಗೆ ಭಯ ಬಿದ್ದು ಆಫೀಸ್ ಬಂದ್ ಮಾಡಿರ್ತೀರಾ, ಇಲ್ಲ ಅವ್ರಿಗೆ ಭಯ ಬಿದ್ದು ಓಡ್ಬಿಟ್ಟಿರ್ತಾರ. ಆಫೀಸ್ ಸಾರ್ವಜನಿಕರಿಗೆ ತಾಯಿ ನಂಬರು ಅವ್ರ ನಂಬರ್ ಅಂತ ಹೇಳ್ಬಿಟ್ಟು ಆ ಬೈಕ್ ಏನಾದ್ರು ಓಡ್ಬಿಟ್ಟಿದ್ದಾರೆ. ಯಾರನ್ನ ಇರಲಿ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ನಿಮ್ದೇನಿದೆ ನಾವು ಹಾಫ್ ಅನ್ ಅವರ್ ನಿಮ್ಮ ಕಚೇರಿ ಮುಂದೆನೇ ಇರ್ತೀವಿ. ಆ ವೈರ್ ಸೀಸ್ ಮಾಡಿ ಅವನ ಮೇಲೆ ಎಫ್ಐಆರ್ ಮಾಡಿಸಿ ನಮಗೆ ಡಾಕ್ಟರ್ ಕೊಡ್ಬೇಕು. ಖಂಡಿತವಾಗಿ ಮಾಡ್ರಿ, ಇಲ್ಲಾಂದ್ರೆ ಬಿಡ್ರಿ. ನಾವು ಇಲ್ಲೇ ಖಂಡಿತವಾಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಲ್ಲೇನು ಅಕ್ರಮ ಇದ್ರೆ ಖಂಡಿತವಾಗಿ ನಾವು ಹೋಗಿ ಸೀಸ್ ಮಾಡಿ ನಾವು ಮೇಲಿನ ಅಧಿಕಾರಿಗೆ ತಿಳಿಸ್ತೀವಿ. ಈಗ ಹಾಫ್ ಅನ್ ಅವರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಹಾಕೊಂಡಿದ್ದಾರೆ ಅನ್ನೋದು ದಾಖಲೆ ನಮ್ಮ ಸಾಹೇಬ್ರು ಸೀಸ್ ಮಾಡಿ ನಮ್ಮ ಮೇಲಿನ ಅಧಿಕಾರಿಗಳಿಗೆ ಈ ತರ ಅಕ್ರಮವಾಗಿದೆ ಯೂಸ್ ಮಾಡ್ತಾ ಇದ್ದೇವೆ ಮೇಲಿನ ಅಧಿಕಾರಿ ರಿಪೋರ್ಟ್ ಮಾಡ್ತೀವಿ. ನಾವು ಹಾಫ್ ಅನ್ ಅವರ್ ಸರ್ ಸುಮಾರು ವರ್ಷಗಳಿಂದ ನೆರ್ನಹಳ್ಳಿ ಗ್ರಾಮದಲ್ಲಿ ಸುಮಾರು 24 ಗಂಟೆ ವಿದ್ಯುತ್ತನ್ನು ಅಕ್ರಮವಾಗಿ ಬಳಕೆ ಮಾಡಿರ್ತಾರೆ. ಬಂಗಾರಪೇಟೆ ತಾಲೂಕು ಕಸಬಾ ಹೋಬಳಿ ನೆರ್ನಹಳ್ಳಿ ಗ್ರಾಮದ ವೆಂಕಟರಾಮ ಸಣ್ಣ ಶ್ಯಾಮಪ್ಪ ಎಂಬುವರು ಅವ್ರ ಗ್ರಾಮದ ಬೋರ್ವೆಲ್ ಇರುತ್ತೆ. ಅವ್ರ ಗ್ರಾಮದ ಬೋರ್ವೆಲ್ನಲ್ಲಿ ಅವ್ರ ಸ್ವಂತ ಜಮೀನಲ್ಲಿ ಅವರಿಗೆ ವಿದ್ಯುತ್ ಸರಬರಾಜು ಇರುತ್ತೆ. ಆದರೆ ಈ ಸರ್ಕಾರದಿಂದ 24 ಗಂಟೆ ವಿದ್ಯುತ್ ಸರಬರಾಜು ಮಾಡಿರುವ ಕಂಬ ಸುಮಾರು ಎಷ್ಟು ದೂರ ಇರುತ್ತೆ ಅಂದರೆ ಒಂದು ಅರ್ಧ ಕಿಲೋಮೀಟರ್ ಇರುತ್ತೆ. ಅವರು ಬೋರ್ವೆಲ್ಗೇನು ಈ ಕರೆಂಟ್ ವಿದ್ಯುತ್ ಸರಬರಾಜು ಇರೋದಕ್ಕೆ ಅಲ್ಲಿಂದ ಗಿಡಗಳಲ್ಲೇ ಹಾಕಿರ್ತಾರೆ ವೈರು. ಮಾಧ್ಯಮ ಮಿತ್ರೊಬ್ಬರು ಅದನ್ನು ಗಮನಿಸಿದ್ದೀರಾ, ತಾವು ನೋಡ್ಬೋದು. ಅದನ್ನು ಸುಮಾರು ಅರ್ಧ ಕಿಲೋಮೀಟ್ರು ಗಿಡಗಳಲ್ಲೇ ವೈರ್ ಎಳ್ಕೊಂಡ್ಬಂದಿದ್ದಾರೆ. ಎಳ್ಕೊಂಡ್ಬಂದು ಅಲ್ಲಿ ಒಂದು ಮೋರಿ ಇದೆ, ಮೋರಿಯಲ್ಲಿ ಹಿಂಗೆ ತಿರುಗಿಸ್ಬಿಟ್ಟು ಅದನ್ನು ಅವ್ರು ಯಾವಾಗ ಬೇಕೋ ಅದನ್ನು ಯೂಸ್ ಮಾಡಿಕೊಂಡು ಕಳ್ಳತನವಾಗಿ ದೌರ್ಜನ್ಯವಾಗಿ ಇನ್ನೊಂದೇನಪ್ಪ ಅಂದರೆ ಅವರು ನಾನು ಗ್ರಾಮ ಪಂಚಾಯತಿ ಸದಸ್ಯನ ನಾನು ಏನು ಬೇಕಾದರೂ ಮಾಡ್ತೀನಿ ಒಂದು ದುರ್ಬಳಕೆಯಿಂದ ಗರ್ವದಿಂದ ಹೇಳ್ಕೊಂಡು ಎಲ್ಲರನ್ನು ಬೆದರಿಸ್ಕೊಂಡು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೋ ಏನೋ ಅದಕ್ಕೆ ಸಂಬಂಧಪಟ್ಟ KEB ಅಧಿಕಾರಿಗಳು ಇದುವರೆಗೂ ಆ ಭಾಗದ KEB ಅಧಿಕಾರಿಗಳು ಲೈನ್ ಮ್ಯಾನ್ಗಳಿಗೆ ಗಮನಕ್ಕೆ ಬಂದಿರಲ್ವಾ? ಪಂಚಾಯತಿಯಲ್ಲಿ ಈ ವಿಚಾರ ಗಮನಕ್ಕೆ ಬಂದಿರಲ್ವಾ? ಇದುವರೆಗೂ ಆ ಭಾಗದಲ್ಲಿರೋ ಲೈನ್ ಮ್ಯಾನ್ಗಳು ಏನು ಅವ್ರ ಹತ್ರ ಲಂಚ ತಗೊಂಡು ನೀವು ಸುಮ್ಮನೆ ಇದ್ದೀರಾ? ಎಷ್ಟು ಕೊಡ್ತಾ ಇದ್ದಾನೆ ನಿಮ್ಮ ತಿಂಗಳಿಗೆ? ಏನು ಕರೆಂಟ್ ಬಿಲ್ ಇಲ್ಲ ನಿಮಗೆ ಸರ್ಕಾರಕ್ಕೆ ಪಾವತಿಸೋದನ್ನ ನಿಮ್ಮ ಮನೆಗೆ ಪಾವತಿಸ್ತಾ ಇದ್ದಾನೆ ಅವನು. ಏನು ಮಾಡ್ತಾ ಇದ್ದೀರಾ ನೀವು ಆ ಭಾಗದ ಅಧಿಕಾರಿಗಳು? ಇವಾಗ ನೋಡಿ ಮಾಧ್ಯಮ ಮಿತ್ರರೇ, ಇವಾಗ ಇಲ್ಲಿ ಒಂದು ದೂರು ಕೊಡೋಕೆ ಬಂದಿದ್ದೀವಿ. ಒಬ್ಬ ಅಧಿಕಾರಿನೂ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಳ್ಳೋಕೆ ಮುಂದೆ ಬರ್ತಾ ಇಲ್ಲ. ಈಗ ರಾಜ್ಯದ ಸಂಘಟನೆ ಕಾರ್ಯದರ್ಶಿ ಕುಮಾರ್ ಅಂತ ಈಗ ಬಂಗಾರಪೇಟೆ ತಾಲೂಕು ಕಸಬಾ ಹೋಬಳಿ ನೆರ್ನಹಳ್ಳಿ ಗ್ರಾಮಕ್ಕೆ ಸೇರಿದ 7 ಕೆರೆಯಲ್ಲಿ ಊರಿಗೆ ಸಂಬಂಧಪಟ್ಟ ಬೋರ್ಗಳು ಇರುತ್ತೆ ಸರ್ಕಾರಿ. ಅದಕ್ಕೆ ವಿದ್ಯುತ್ ಅಲ್ಲಿ ಹಾಕಿರ್ತಾರೆ ಕರೆಂಟ್ ಪೋಲ್. ಆ ಪೋಲಿಂದ ವೆಂಕಟರಾಮ ಎಂಬುವರು ಅವರು ಜಮೀನಲ್ಲಿ ಒಂದು ಬೋರ್ಗಲ್ ಇರುತ್ತೆ, ಒಂದು ಅರ್ಧ ಕಿಲೋಮೀಟರ್ ಇರುತ್ತೆ. ಆ ಇದು ಏನು ಗಿಡಗಳ ಒಳಗಡೆ ಹಾಕಿರ್ತಾರೆ ವೈರು, ಯಾರಿಗೂ ಜನಕ್ಕೆ ಗೊತ್ತಾಗಬಾರ್ದು. ಅವ್ರು ಲೈನ್ಮನ್ಗೆ ಫೋನ್ ಮಾಡಿದ್ವಿ, ನವೀನ್ ಅಂತ. ಅವ್ರು ನಾವೆಲ್ಲೋ ಅದೀವಿ, ಈಗ ಬರೋಕ್ಕಾಗಲ್ಲ ಅಂತಾರೆ. ಮತ್ತು ಯಾರು ಗಣೇಶ್ ಒಂದು ಇನ್ಚಾರ್ಜು ಅಂತ ದೇವಿಯಲ್ಲಿ
ಅವ್ರ ಫೋನ್ ಲಿಫ್ಟ್ ಮಾಡಿಲ್ಲ. ಮತ್ತು ಮೋಹನ್ ಕುಮಾರ್ಗೆ ಈಗ ಚಾರ್ಜ್ ಕೊಟ್ಟಿದ್ದಾರೆ ಅಂತ ಅವ್ರಿಗೂ ಕಾಲ್ ಮಾಡಿ ಅವರು ತೆಗಿಲಿಲ್ಲ. ಸ್ಪಾಟ್ಗೆ ಮಾತಾದ್ರು ನಾವು ಮಾಡಿದ್ವಿ, ಪ್ಲಸ್ ಅವ್ರ ಅಧಿಕಾರಿಗಳು ಬರೋಕ್ಕೆ ಹೇಳಿದ್ರೆ ಬರಲಿಲ್ಲ ಅವರು. ಮತ್ತು ಅದನ್ನು ಅವನ ಬೋರ್ಗೆಲ್ಗೆ 2 ಸರ್ವಿಸು, ಒಂದು 24 hours ಸರ್ವಿಸು ಸರ್ಕಾರದಿಂದ ಬಂದಿರೋ ಇದರಲ್ಲಿ ಇವನು ಕಳ್ತನಾಗಿ ಹಾಕ್ಕೊಂಡಿದ್ದಾನೆ 2-3 ವರ್ಷಗಳಿಂದ. ಯಾರಾದರೂ ಅದನ್ನು ಪ್ರಶ್ನೆ ಮಾಡಿದೆ ಅವನು ಆತನ ತಮ್ಮ ಲಾಂಗ್ಗಳು ಮುಚ್ಚಿ ಎತ್ಕೊಂಡು ಹೋಗೋದು. ನಮ್ಮ ಮೇಲೆ ಯಾರಾದರೂ ದೂರು ಕೊಟ್ಟರೆ ಇವನು ಮಡಗೋದಿಲ್ಲ ಅಂತ ಬೆದರಿಕೆಗಳಾಗ್ತಾ ಇದ್ದಾರೆ. ಪಾಪ ಯಾರೂ ಬರೋದಿಲ್ಲ, ಯಾರೂ ಪ್ರಾಣ ತಗೊಳ್ಳೋಕೆ ಯಾರೂ ಇದಿಲ್ಲ. ಈ ಸರ್ಕಾರಿ KVO ಇಲಾಖೆ ಗೊತ್ತಿದ್ದು ಲೈನ್ಮೀನ್ ಆಗ್ಬೋದು, JV ಆಗ್ಬೋದು, ಎಲ್ಲರೂ ವಿಸಿಟ್ ಮಾಡ್ತಾನೆ ಇರ್ತಾರೆ. ಅವ್ರಿಗೇನು ಗೌರ್ಮೆಂಟ್ ಸಂಬಳ ಬರೋದಿಲ್ವಾ? ಇಲ್ಲ ಅವನ ಕಡೆ ಲಂಚ ತೊಗೊಂಡು ಮಾಡ್ತಾ ಇದ್ದಾರೆ. ಈಗ ಯಾರು ಹೋದ್ರೂ ಕೂಡ ಅವ್ರು ಬೆದರಿಕೆ ಆಗ್ತಾರೆ. ದಯವಿಟ್ಟು ಆ ವೈರನ್ನು ಸೀಸ್ ಮಾಡಿ ಈಗಲೇ ನಮ್ಮ 10 ನಿಮಿಷ ನಮ್ಮ ಮಾಹಿತಿ ಬರಬೇಕು.